ಹುಬ್ಬಳ್ಳಿಯಲ್ಲಿ ನಿನ್ನೆ ರಾತ್ರಿ ನಡೆದ ಕೇಬಲ್ ವೈರ್ ಕಾರಣದಿಂದ ಭಾರೀ ರಸ್ತೆ ದುರ್ಘಟನೆಯಲ್ಲಿ ಮೃತಪಟ್ಟ ಇಬ್ಬರ ಮೃತದೇಹವನ್ನು ಕಿಮ್ಸ್ ಆಸ್ಪತ್ರೆಯ ಮರಣೋತ್ತರ ಪರೀಕ್ಷೆಗೆ ರವಾನಿಸಲಾಗಿದೆ. ಇನ್ನು ಘಟನೆ ಹಿನ್ನೆಲೆ ಆಸ್ಪತ್ರೆ ಶವಾಗಾರ ಎದುರು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಫಯಾಜ್ ಕುಟುಂಬಸ್ಥರ ಪ್ರಕಾರ ರಸ್ತೆ ಮೇಲೆ ಜೋತು ಬಿದ್ದಿದ್ದ ಕೇಬಲ್ ವೈರ್ ಬೈಕ್ ಸವಾರರ ಕುತ್ತಿಗೆ ಭಾಗಕ್ಕೆ ತಗುಲಿ ನಿಯಂತ್ರಣ ತಪ್ಪಿದ ಪರಿಣಾಮ ಈ ದುರ್ಘಟನೆ ಸಂಭವಿಸಿದೆ ಎಂದು ಹೇಳಲಾಗುತ್ತಿದ್ದು, ಮೃತರು ಆನಂದನಗರಕ್ಕೆ ಸ್ನೇಹಿತನನ್ನು ಡ್ರಾಪ್ ಮಾಡಿ ನಂತರ ತಾಜ್ ನಗರ ಕಡೆಗೆ ಬರುತ್ತಿದ್ದ ವೇಳೆ ಈ ಘಟನೆ ನಡೆದಿದೆ ಎಂದು ತಿಳಿದು ಬಂದಿದೆ. ಈ ಹಿನ್ನೆಲೆಯಲ್ಲಿ ಕೇಬಲ್ ಏಜೆನ್ಸಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕುಟುಂಬಸ್ಥರು ಆಗ್ರಹಿಸಿದ್ದಾರೆ. ಏನು ಹೇಳಿದ್ದಾರೆ ನೀವೇ ಕೇಳಿ. ಆನಂದ್ ನಗರದಿಂದ ತಾಜ್ ನಗರ ಬರೋರು ಅವರು ಅಲ್ಲಿ ಒಬ್ಬ ಏನೋ ಬಿಡ್ಬೇಕಂತ ಹೋಗಿದ್ರು. ಬಿಡಾಕಂತ ಹೋಗಿ ಬಿಟ್ಟು ವಾಪಸ್ ಬರೋ ಮುಂದೆ ಎಕ್ಸಾಕ್ಟ್ ಕುತ್ತಿಗೆ ಸಿಕ್ಕೊಂಡೈತಂತ ಗಾಡಿ ಮುಂದೆ ಹೋಗ್ತೈತೆ. ಜಗ್ ಹೋಗೋದು ಬಿಟ್ಟಂತ ಸ್ಪಾಟ್ ಒಳಗೆ ಎಷ್ಟು ಜನ ಇದ್ರಿ ಸರ್? ಅವ್ರಿಬ್ರು ಇದ್ರು. ಇಬ್ರು ಕಲಾಸ ಆಗ್ಯಾರ. ಒಂದೇ ಏರಿಯಾದ ಅವರು ಒಂದು ಸರ್ವಿಸ್ ಸ್ಟೇಷನ್ ನಡೆಸ್ತಿದ್ರು. ಇಬ್ರು ಕೂಡ ಸರ್ವಿಸ್ ಸ್ಟೇಷನ್ ನಡೆಸ್ತಿದ್ರು. ಏನ್ ತೀರ್ಕೊಂಡ್ರು. ಈಗ ಕೇಬಲ್ ಏನೈತಲ್ಲ ಯಾರ್ದಂತ ಏನ್ರಿ ಗೊತ್ತಾಗಿತ್ತನ್ರಿ? ಯಾರ್ದಂತ ಏನು ಗೊತ್ತಾಗಿಲ್ರಿ. ಈಗ BSNL ಕೇಬಲ್ ಐತೇನು ಯಾವ್ದು ಗೊತ್ತಿಲ್ಲ ನಮ್ಗೆ. ಇನ್ನು BSNL ಐತೆ ಗೊತ್ತಿಲ್ಲ. ಅದು ಇಂಟರ್ನೆಟ್ ಅವ್ರದ್ದು ಯಾರ್ದೈತೆ ಗೊತ್ತಿಲ್ಲ, ಗೊತ್ತಾಗಿಲ್ಲ. ಈ ಪೊಲೀಸರು ಏನ್ ಬಂದಿದ್ರು ಕೇಳಿದ್ರೆ? ಹಾ, ಬಂದಿದ್ರಲ್ರಿ. ಘಟನೆಗೆ ಸಂಬಂಧಿಸಿದಂತೆ ಗೋಕುಲ್ ರಸ್ತೆ ಪೊಲೀಸರು ಪರಿಶೀಲನೆ ನಡೆಸುತ್ತಿದ್ದಾರೆ. ಇನ್ನು ಕೇಬಲ್ ವೈರ್ ಏಜೆನ್ಸಿ ವಿರುದ್ಧ ದೂರು ದಾಖಲಿಸಿಕೊಂಡಿದ್ದಾರೆ. ಇನ್ನು ಪೊಲೀಸ್ ತನಿಖೆ ನಂತರ ಸತ್ಯಾಸತ್ಯತೆ ಹೊರಬೀಳಲಿದೆ. ಗಾಡಿ ಮುಂದೆ ಹೋಗ್ಬಿಟ್ಟೈತಿ. ಇನ್ನು ಹುಬ್ಬಳ್ಳಿ ಧಾರವಾಡದಲ್ಲಿ ಹಲವು ಕಡೆಗಳಲ್ಲಿ ಈ ರೀತಿ ಕೇಬಲ್ ವೈರ್ಗಳು ಜೋತು ಬಿದ್ದಿದ್ದು, ಮುಂದೆ ಇನ್ನೊಂದು ಅನಾಹುತ ನಡೆಯುವ ಮುನ್ನ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸರಿಪಡಿಸಬೇಕಿದೆ. बड़ी लाए जया बहादुर तेरे नाने आए बेटा ना रहे तो एक बेटा है. ಬಿದ್ದತ್ರಿ. ಇವ್ರ ರಾತ್ರಿ ಬರೋ ಮುಂದೆ ಅವ್ರು ಕಂಡಿಲ್ಲ. ಕೇಬಲ್ ಇಲ್ಲಿ ಇದಾಗೈತಿ. ಗಾಡಿ ಮುಂದೆ